ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮುಂಚಿತವಾಗಿಯೇ ಈ ಉಪಚುನಾವಣೆ ಇದೆಯಲ್ಲ, ಇದು ಭಯಂಕರ ಹುಟ್ಟು ಹಾಕಿತ್ತು. ಫೈನಲಿ ಈಗ ಟಿಕೆಟ್ ಅನೌನ್ಸು ಆಯಿತು. ಆದರೆ ಈಗ ಕಾಂಗ್ರೆಸ್ ನಾಮಿನೇಷನ್ ಅನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳು ಹೋದ್ರು, ಉಪಮುಖ್ಯಮಂತ್ರಿಗಳು ಹೋದ್ರು. ಆದರೆ ಸಮಸ್ಯೆ ಏನು ಅಂತಂದರೆ, ಈಗ ಶಾಮನೂರು ಶಿವಶಂಕರಪ್ಪನವರ ಅತ್ಯಾಪ್ತರಾದಂತಹ ಸಾದಿಕ್ ಪೈಲ್ವಾನ್ ಕೂಡ ಸ್ಪರ್ಧೆಗಿಳಿತಾ ಇದ್ದಾರೆ ಬಂಡಾಯದ್ದು. ಮಗದೊಂದು ಕಡೆಗೆ SDPI ಸಂಘಟನೆಯಿಂದ ಕೊಡ್ಲಿಪೇಟೆಯವರು ಕೂಡ ಅಖಾಡಕ್ಕಿಳಿತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಇದು ಮುಳುವ ಶಮನ ಮಾಡ್ತಾರಾ? ಸ್ಟೋರಿ ಇಲ್ಲಿದೆ. ದಾವಣಗೆರೆ ದಕ್ಷಿಣ ಮಿನಿ ಸಮರ ಜೋರು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ನಾಮಪತ್ರ ಸಲ್ಲಿಕೆ. ಶಾಮನೂರು ಮೊಮ್ಮಗನಿಗೆ ಸಿಎಂ ಡಿಸಿಎಂ ಸಾಥ್. ಟಿಕೆಟ್ ಘೋಷಣೆಗೂ ಮೊದಲು ಹಾಗೂ ಟಿಕೆಟ್ ಘೋಷಣೆಯ ನಂತರವೂ ಭಾರೀ ಚರ್ಚೆ ಹುಟ್ಟುಹಾಕಿದ್ದ ಉಪಚುನಾವಣೆಯ ಅಸಲಿ ಆಟ ಇಂದಿನಿಂದ ಶುರುವಾಗಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ತಮ್ಮ ತಮ್ಮ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ವೇಳೆ ಆಯಾ ಪಕ್ಷದ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗಿ ಸಾಥ್ ನೀಡಿದ್ದಾರೆ. ಎರಡು ಕ್ಷೇತ್ರಗಳು ಎರಡು ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿದ್ದು, ಶತಾಯಗತಾಯ ಗೆದ್ದೇ ತೀರುವ ಜಿದ್ದಿನಲ್ಲಿ ಪಕ್ಷದ ಹಿರಿಯ ನಾಯಕರಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಿದ್ದಾರೆ. ದುರ್ಗಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಸಮರ್ಥ ನಾಮಪತ್ರ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಜೊತೆ ಮೆರವಣಿಗೆಯಲ್ಲಿ ಸಾಗಿ ನಾಮಪತ್ರ ಸಲ್ಲಿಸಿದ್ರು. ಬೆಂಬಲಿಗರ ಶಕ್ತಿ ಪ್ರದರ್ಶನವೂ ಜೋರಾಗಿತ್ತು. ಶಾಮನೂರು ಕುಟುಂಬಕ್ಕೆ ಅಲ್ಪಸಂಖ್ಯಾತರ ಸೆಡ್ಡು. ಶಾಮನೂರು ಶಿಷ್ಯ ಪೈಲ್ವಾನ್ ಬಂಡಾಯ ಸ್ಪರ್ಧೆ. SDPIನ ಅಪ್ಸರ್ ಕೊಡ್ಲಿಪೇಟೆ ನಾಮಪತ್ರ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬ ರಾಜಕೀಯವಾಗಿ ಗತ್ತನ್ನ ದಶಕಗಳಿಂದ ಕಾಪಾಡಿಕೊಂಡು ಬಂದಿದೆ. ಹೀಗಾಗಿ ಆ ಕುಟುಂಬವನ್ನ ಆಚೆ ಇಟ್ಟು ದಾವಣಗೆರೆಯಲ್ಲಿ ರಾಜಕಾರಣ ಮಾಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ವೀರಶೈವ ಲಿಂಗಾಯತ ಮತಗಳನ್ನ ಮತ್ತಷ್ಟು ಭದ್ರ ಮಾಡಿಕೊಳ್ಳಬೇಕಾದಲ್ಲಿ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಮಣೆ ಹಾಕಲೇಬೇಕಿತ್ತು. ಈಗ ಸಮರ್ಥ ದೊರಕಿರುವ ಟಿಕೆಟ್ ಅಲ್ಪಸಂಖ್ಯಾತ ನಾಯಕರ ಕಣ್ಣು ಕೆಂಪಗೆ ಮಾಡಿದೆ. ಬಂಡಾಯದ ಬಾವುಟ ಹಾರಿದೆ. ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಮನೂರು ಶಿವಶಂಕರಪ್ಪ ಶಿಷ್ಯ ಸಾದಿಕ್ ಪೈಲ್ವಾನ್ ಸ್ಪರ್ಧೆ ಮಾಡಿದ್ದಾರೆ. ಸಾವಿರಾರು ಕಾರ್ಯಕರ್ತರ ಜೊತೆ ಮೆರವಣಿಗೆ ಮೂಲಕ ಆಗಮಿಸಿ ನಾಮಿನೇಷನ್ ಸಲ್ಲಿಸಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ಗೆ SDPI ಸಂಘಟನೆ ಟಕ್ಕರ್ ನೀಡಲು ಮುಂದಾಗಿದೆ. SDPIಯಿಂದ ಅಪ್ಸರ್ ಕೊಡ್ಲಿಪೇಟೆ ನಾಮಪತ್ರ ಸಲ್ಲಿಸಿದ್ದಾರೆ. ಭೀಮರಾವ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಹಕ್ಕಿದೆ. ಕೇಳೋದು ಬಯಲಿಗಿರೋದು ಎಲ್ಲರಿಗೂ ಹಕ್ಕಿದೆ. ಆ ಥರ ನನಗೂ ಡಾಕ್ಟರ್ ಅಂಬೇಡ್ಕರ್ ನನಗೆ ಸಂವಿಧಾನದ ಪ್ರಕಾರ ನಾನು ಅರ್ಜಿ ಸಲ್ಲಿಸಿದ್ದೀನಿ. ನಾನು ಯಾರ ಮಾತಿಗೆ ಹಿಂದಕ್ಕೆ ಸರಿಯೋದಿಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಹೆಚ್ಚಾಗ್ತಿರುವಂಥದ್ದು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಮಾಡಿದ್ರು ಕೂಡ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ ಶಾಮನೂರ್ಗೆ ಈ ಬಾರಿ ಟಿಕೆಟ್ ಕೊಟ್ಟಿರುವಂಥ ನೆಲೆಯಲ್ಲಿ ಬಂಡಾಯದ ಬಿಸಿ ಕೂಡ ಹೆಚ್ಚಾಗಿರುವಂಥದ್ದು. ಬಂಡಾಯವಾಗಿ ಸಾದಿಕ್ ಪೈಲ್ವಾನ್ ಆಗಿರೋದ್ರಿಂದ SDPIಯಿಂದ ಸಾಕಷ್ಟು ಜನ ನಿಂತಿರುವಂಥ ನೆಲೆಯಲ್ಲಿ ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಸಾಕಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಅಸಮಾಧಾನಗೊಂಡಿರೋ ಮುಸ್ಲಿಂ ಸಮುದಾಯವನ್ನ ಮನವೊಲಿಸಲು ಕಾಂಗ್ರೆಸ್ ಮುಂದಾಗಿದೆ. ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಮನವೊಲಿಸುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು DCM DK ಶಿವಕುಮಾರ್ ಟಿಕೆಟ್ ಕೇಳುವ ಹಕ್ಕು ಎಲ್ರಿಗೂ ಇದೆ, ಒಬ್ಬರಿಗೆ ಕೊಡಬೇಕಾಗತ್ತೆ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗುವುದನ್ನ ಬಿಟ್ಟು ಇಲ್ಲಿ ಜನಸೇವೆ ನಿಂತಿದ್ದಾರೆ. ಅಲ್ಪಸಂಖ್ಯಾತರಿಗೂ ಮುಂದೆ ಸಿಗಬೇಕಾದ ಸ್ಥಾನಮಾನ ಸಿಗುತ್ತದೆ ಎಂದಿದ್ದಾರೆ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತು ಈ ಕ್ಷೇತ್ರದ ಜನತೆ, ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡಗಳು, ಎಲ್ಲ ವರ್ಗದ ಮುಖಂಡಗಳು ಅವ್ರನ್ನ ಇವತ್ತು ಹೆಸರನ್ನು ಸೂಚಿಸಿದರು. ಸೊ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಕೂಡ ಚರ್ಚೆ ಮಾಡಿ, ನಮ್ಮೆಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಬಿಜೆಪಿ ಅಭ್ಯರ್ಥಿ ಕರಿಯಪ್ಪ ನಾಮಪತ್ರ ಸಲ್ಲಿಕೆ. ಯಡಿಯೂರಪ್ಪ ಸೇರಿ ಕೇಸರಿ ಪಡೆ ಸಾಥ್. ಬಿಜೆಪಿಯ ಅಚ್ಚರಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ಸೆಡ್ಡು ಹೊಡೆಯಲು ನಿಂತಿದ್ದಾರೆ. ಶಾಮನೂರು ಕುಟುಂಬದ 3ನೇ ತಲೆಮಾರು ಸಮರ್ಥ ಶಾಮನೂರು ವಿರುದ್ಧ ಕಣಕ್ಕಿಳಿದಿರುವ ಕರಿಯಪ್ಪ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ದುರ್ಗಾಂಬಿಕಾ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದ್ರು. ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಬಿಜೆಪಿ ತೊಡೆ ತಟ್ಟಿರುವಂಥದ್ದು. ಈಗಾಗಲೇ ಸಾಮಾನ್ಯ ಕಾರ್ಯಕರ್ತ
ಶ್ರೀನಿವಾಸ್ ದಾಸ್ಕರೆಪ್ಪಗೆ ಟಿಕೆಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಮಲವನ್ನು ಅರಳಿಸುವಂತಹ ಕೆಲಸವನ್ನು ಮಾಡೇ ಮಾಡ್ತೀವಿ ಅನ್ನುವಂತಹ ಒಂದು ಶಪಥವನ್ನು ಕೂಡ ಕೇಸರಿ ನಾಯಕರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎರಡು ಪಕ್ಷಗಳಲ್ಲಿ ಬಂಡಾಯವಿತ್ತು. ಬಿಜೆಪಿ ಆರಂಭದಲ್ಲಿಯೇ ಬಂಡಾಯ ಶಮನಗೊಳಿಸಿ ಈಗ ಅಖಾಡಕ್ಕೆ ಇಳಿದಿದೆ. ಕಾಂಗ್ರೆಸ್ನಲ್ಲಿ ಈಗಲೂ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ. ಪುನೀತ್ ಆಪ್ತಿ, ದಾವಣಗೆರೆ, ಪಬ್ಲಿಕ್ ಟಿವಿ.